ಭವ್ಯ, ಏನೇ ನೋಡ್ತಿದ್ಯಾ? ಆಟೋದಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ ಕಣೆ ಅಕ್ಕ. ಏನೇ ಮಾತಾಡ್ತಿದ್ಯಾ? ಆಟೋದಲ್ಲಿ ಯಾರೇ ಇದ್ದಾರೆ? ಇದ್ದಾರೆ ಕಣೆ, ನಮ್ಮನ್ನೇ ನೋಡ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಜೀವ ಇದೆ. ಯಾರೇ ನೋಡ್ತಾ ಇದ್ದಾರೆ? ಯಾವುದೇ ಜೀವ? ಏನೇ ಮಾತಾಡ್ತಿದ್ಯಾ? ಅಣ್ಣನೇ ಕುತ್ಕೊಂಡು ಆಟೋದಲ್ಲಿ ನೋಡ್ತಾ ಇರ್ಬೋದಲ್ವಾ? ಅಣ್ಣಂಗೆ ಈ ಆಟೋ ಅಂದ್ರೆ ಜೀವ ಅಲ್ವೇನೆ. ಪ್ರತಿದಿನ ರಾತ್ರಿ ಒಂದ್ಸತಿನಾದ್ರು ಬಂದು ನೋಡ್ತೀನಿ ಕಣೆ. ಅಣ್ಣ ಆಟೋದಲ್ಲಿ ಇನ್ನೂ ಜೀವಂತವಾಗಿದ್ದಾನೆ ಕಣೆ. ಯಾವತ್ತು ಒಂದಿನ ಆದ್ರೂ ಎದ್ ಬರ್ತಾನಂತ ಅನ್ನಿಸ್ತಾ ಇರುತ್ತೆ ಕಣೆ. ಹಾ ಭವ್ಯ, ಅಣ್ಣ ಪ್ರತಿದಿನ ಇರ್ತಾನೆ. ನೀನು ಹೇಳ್ತಾ ಇರೋದು ನಿಜ. ಅಣ್ಣ ಓಡ್ಸಿರೋ ಪವಿತ್ರವಾದ ಆಟೋ ಕಣೆ ಅದು. ನಂಗೆ ಪ್ರಾಮಿಸ್ ಮಾಡು, ನೀನ್ ಯಾವ ಕುಡುಕ್ರು ಪರೋಡಿಗಳು ಹತ್ಸಲ್ಲ ಅಂತ. ನಾನು ಯಾಕೆ ಹಂಗೆ ಮಾಡ್ತೀನಿ? ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಹಾ ನೋಡೋ, ತುಂಬ ಲೇಟ್ ಆಯಿತು, ಹೋಗಿ ಮಲ್ಕೋ. ತುಂಬ ಸುಸ್ತಾಗಿದೆ. ಹಾಂ, ಹೋಗು. ಅಮ್ಮ, ಅಮ್ಮ, ನಾನು ತಪ್ಪು ಮಾಡಿಲ್ಲ ಅಮ್ಮ. ಅಮ್ಮ, ಅಪ್ಪ ನನ್ನ ತಪ್ಪು ತಿಳ್ಕೊಂಡಿದ್ದ ಅಮ್ಮ. ನಾನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ ಅಮ್ಮ. ಅಮ್ಮ, ರುಕು, ಏನ್ ಮಾಡ್ತಿದ್ಯಾ? ಅದು ಅಕ್ಕ, ನೀನೇನಕ್ಕ? ಎಂಗೇಜ್ಮೆಂಟ್ ಬೇರೆ ಹತ್ರ ಬರ್ತಿದೆ. ಸರಿಯಾಗಿ ನಿದ್ರೆ ಮಾಡಿದೆ, ಹೆಲ್ತ್ ಎಲ್ಲ ಹಾಳು ಮಾಡ್ಕೊಳ್ತಿದ್ಯಲ್ಲ. ಅಣ್ಣನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಅಣ್ಣ ನೆನ್ಪಾಯ್ತಾ? ಹೌದು ಅಕ್ಕ, ಅಣ್ಣನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಲ್ಲದೆ ಈ ಮನೇಲಿ ನಡೀತಾ ಇರೋ ಮೊದಲನೇ ಫಂಕ್ಷನ್ ಅಲ್ವಾ ಇದು. ಅದಕ್ಕೆ ಎಲ್ಲ ಕಡೆ ಅವನೇ ಇದ್ದಾನೆ ಅನ್ನೋ ಥರ ಫೀಲ್ ಆಗ್ತಿದೆ. ಹೌದು ಕಣೆ, ಅವನಿಲ್ದಿರೋ ಈ ಸಡಗರ ಸಂಭ್ರಮಕ್ಕೆ ಅರ್ಥನೇ ಇಲ್ಲ ಅನಿಸ್ತಿದೆ. ಅವನ ಜೊತೆಗಿದ್ರೆ ಅವನ ಕೂಗಾಟ, ಹುಮ್ಮಸ್ಸು ನಮ್ಮೆಲ್ಲರ ಮುಖದಲ್ಲೂ ಸಂತೋಷ ತರಿಸ್ತಾ ಇತ್ತು. ಇನ್ಯಾವತ್ತೂ ಅವ್ನ ಮಡ್ಲಲ್ಲಿ ಮಲ್ಗೋ ಅವಕಾಶ ಸಿಗಲ್ಲ. ಅದಕ್ಕೆ ಅವನ ರೂಮಲ್ಲಾದರೂ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅಂದ್ಕೊಂಡಿದ್ದೆ ಅಕ್ಕ. ಸರಿ, ನಾನು ನಿನ್ನ ಜೊತೆ ಮಲ್ಕೋತೀನಿ, ಬಾ. ಅಕ್ಕ, ಅದು ನಾನು ಬೇರೆ ತುಂಬ ಸುಸ್ತಾಗಿದ್ದೀನಿ. ಅದು ಅಲ್ಲದೆ ಅಣ್ಣನ ರೂಮಲ್ಲಿ ಮಲ್ಕೊಂಡ್ರೆ ಅಣ್ಣನ ಜೊತೆನೇ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅದಕ್ಕೆ ಒಬ್ಬಳೇ ಮಲ್ಕೊಳ್ತೀನಿ ಕಣೆ. ಸರಿ, ಬೇಗ ಮಲ್ಕೋ ಹೋಗು. ಕೃಷ್ಣ, ಇದರಲ್ಲಿ ಊಟ ತಂದಿದ್ದೀನಿ, ಅಮ್ಮ, ಊಟ ಮಾಡು. ಎದ್ದೇಳು ಕೃಷ್ಣ, ಊಟ. ಬಿಟ್ಟೋಗ್ಬೇಡಮ್ಮ, ನೀನು ಊಟ ಮಾಡಿಸಮ್ಮ. ಯಾರಿಗೂ ಪ್ರೀತಿ ಮಾಡ್ತೀನಮ್ಮ. ಕೃಷ್ಣನ ಯಾರು ಪ್ರೀತಿ ಮಾಡಲ್ಲ. ನನಗೆ ಯಾರು ಸಾಂತ್ವನೇ ಹೇಳಲ್ಲ. ಕೈ ತುತ್ತು ನೀಡಿ ತಾಯಿ ಪ್ರೀತಿ ಕೊಡೋದೇ ಇಲ್ವಲ್ಲಮ್ಮ.
ಎಲ್ಲರೂ ನನ್ನನ್ನು ಕುಡ್ಕ ಕೆಟ್ಟವನು ಅಂತಾರೆ. ನೀನು ನನ್ನ ಕೆಟ್ಟವನು ಅಂತ ನನ್ನ ಕೈ ತುತ್ತು ಕೊಡಲ್ವಾ? ಪ್ಲೀಸ್ ಅಮ್ಮ, ಇವತ್ತು ನೀನೇ ನಿನ್ನ ಕೈ ತುತ್ತು ಕೊಡು. ಕೃಷ್ಣ, ಒಂದು ನಿಮಿಷ ಹಿಂದೆ ಬಾ. ಥ್ಯಾಂಕ್ಸ್ ಅಮ್ಮ. ಕೃಷ್ಣನ ಹೇಳ್ಬಿಟ್ರಿ ನಾಳೆ ಬೆಳಿಗ್ಗೆ ಎಲ್ಲಿಗೆ ಬರಬೇಕು? ಎಲ್ಲಿ ಬಿಡೋದು ಸರ್, ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರುಕ್ಕವ್ರೆ. ಪರವಾಗಿಲ್ಲ ಸರ್, ಕಷ್ಟದಲ್ಲಿದ್ದರು, ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೆ. ನಾಳೆ ಬೆಳಗ್ಗೆನೇ ಬರ್ತೀನಿ. ಕೃಷ್ಣನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಸರಿನಾ? ಆಯಿತು ಸರ್. ಹಾಗೆ ಒಂದು ಮಾತು, ಅವರು ತುಂಬ ನೊಂದಿದ್ದಾರೆ ಅನಿಸುತ್ತೆ. ಅವ್ರ ತಾಯಿನ ತುಂಬ ನೆನೆಸ್ಕೊಳ್ತಾ ಇದ್ರು. ಅವಾಗವಾಗ ತಾಯಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಸರ್ ಅವರು. ಹೌದು ರುಕ್ಕವ್ರೆ, ಅವನು ಹೊರಗೆ ಹೊರಟ ಕಾಣಿಸ್ತಾನೆ, ಆದರೆ ಒಳಗೆ ಮಗು ಥರ. ನಾನು ಬೆಳಗ್ಗೆ ಬರ್ತೀನಿ, ಅವನ ಬಗ್ಗೆ ಯೋಚನೆ ಮಾಡಬೇಡಿ ಬಿಡಿ. ಸರಿ ಸರ್, ಆಯಿತು. ಥ್ಯಾಂಕ್ ಯು ರುಕ್ಕವ್ರೆ, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಏನಾಯ್ತು? ನೀರು ತಗೊಂಡು ಬರ್ತೀನಿ ಒಂದು ನಿಮಿಷ.